ಧರೆಗಿಳಿದ ಮಹಾಮಳೆಗೆ ಉತ್ತರ ಮತ್ತು ಮಧ್ಯ ಭಾರತ ಸಂಪೂರ್ಣವಾಗಿ ಅಯೋಮಯವಾಗಿದೆ. ದೆಹಲಿ ಎನ್ಸಿಆರ್ನಿಂದ ಹಿಡಿದು ಮಧ್ಯಪ್ರದೇಶ, ಉತ್ತರ ಪ್ರದೇಶದವರೆಗೆ ವರುಣನ ಅಬ್ಬರ ಮಿತಿ ಮೀರಿದೆ. ರಸ್ತೆಗಳು ನದಿಗಳಂತಾಗಿದ್ರೆ ಸಾರಿಗೆ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ಈ ಕುರಿತ ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಉತ್ತರ ಮತ್ತು ಮಧ್ಯ ಭಾರತದಲ್ಲಿ ಮಳೆಗೆ ಅಲ್ಲೋಲ ಕಲ್ಲೋಲ. ವರುಣನ ಅಬ್ಬರಕ್ಕೆ ಎಲ್ಲೆಲ್ಲೂ ಜಲಮಯ, ಕೊಚ್ಚಿ ಹೋದ ಬದುಕು. ದೆಹಲಿ ಎನ್ಸಿಆರ್ನಲ್ಲಿ ಸತತ 2ನೇ ದಿನವೂ ಮಹಾಮಳೆ ಆರ್ಭಟಿಸಿದೆ. ಏಮ್ಸ್ ಫ್ಲೈಓವರ್, ಕನ್ನಾಟ್ ಪ್ಲೇಸ್, ಐಟಿಒ ಮತ್ತು ಆರ್ಕೆ ಪುರಂನಂತಹ ಪ್ರಮುಖ ಪ್ರದೇಶಗಳಲ್ಲಿ 3 ರಿಂದ 4 ಅಡಿಗಳಷ್ಟು ನೀರು ನಿಂತು ಕೆರೆಯಂತಾಗಿದೆ. ಹವಾಮಾನ ಇಲಾಖೆ ರಾಜಧಾನಿಗೆ ರೆಡ್ ಅಲರ್ಟ್ ಘೋಷಿಸಿದೆ. ದೆಹಲಿ ಗುರುಗ್ರಾಮ NH-48 ರಲ್ಲಿ ಮಹಿಪಾಲ್ಪುರ ಬಳಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿದೆ. ವಿಮಾನ ಸಂಚಾರ ಸಂಪೂರ್ಣ ಏರುಪೇರಾಗಿದ್ದು 390ಕ್ಕೂ ಹೆಚ್ಚು ವಿಮಾನಗಳು ವಿಳಂಬವಾಗಿವೆ. 15 ವಿಮಾನಗಳ ಮಾರ್ಗ ಬದಲಾಯಿಸಲಾಗಿದ್ದು 26 ವಿಮಾನಗಳನ್ನು ರದ್ದುಗೊಳಿಸಲಾಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಗುರುಗ್ರಾಮದಲ್ಲಿ ಶಾಲೆಗಳಿಗೆ ರಜೆ ಘೋಷಿಸಿದರೆ ಸರ್ಕಾರಿ ಕಚೇರಿಗಳಿಗೆ ವರ್ಕ್ ಫ್ರಂ ಹೋಮ್ ನೀಡಲಾಗಿದೆ. ರಾತ್ರಿ ಇಡೀ ಸುರಿದ ಮಳೆಗೆ ಅಂಡರ್ ಪಾಸ್ ಮುಳುಗಡೆ. 8 ಮಕ್ಕಳಿದ್ದ ಶಾಲಾ ವ್ಯಾನ್ ಸಿಲುಕಿ ಪರದಾಟ. ಮಧ್ಯಪ್ರದೇಶದ ದೇವಾಸ್ನಲ್ಲಿ ಎದೆನಡುಗಿಸುವ ಘಟನೆಯೊಂದು ನಡೆದಿದೆ. ರಾತ್ರಿ ಇಡೀ ಸುರಿದ ಮಳೆಗೆ ಜಲಾವೃತಗೊಂಡಿದ್ದ ಅಂಡರ್ ಪಾಸ್ನಲ್ಲಿ 8 ಮಕ್ಕಳಿದ್ದ ಶಾಲಾ ವ್ಯಾನ್ ಸಿಲುಕಿಕೊಂಡಿತ್ತು. ಜೀವ ಭಯದಲ್ಲಿದ್ದ ಮಕ್ಕಳು ವ್ಯಾನ್ನ ಮೇಲೇರಿ ಗೋಳಾಡಿದ್ದಾರೆ. ತಕ್ಷಣ ಸ್ಥಳಕ್ಕೆ ಬಂದ ಸ್ಥಳೀಯರು ಹಗ್ಗಗಳ ನೆರವಿನಿಂದ ಸುಮಾರು 1 ಗಂಟೆಯ ಕಾರ್ಯಾಚರಣೆ ನಡೆಸಿ ಎಲ್ಲ ಮಕ್ಕಳನ್ನ ಸುರಕ್ಷಿತವಾಗಿ ರಕ್ಷಿಸಿದ್ದಾರೆ. गुड़गांव सेक्टर 47 रेल विहार और ये देखो बसों के हाल। स्कूल बसें हैं ये सारी, जो कि बंद हो गई हैं पानी में। ये देखो ಇತ್ತ ಛತ್ತೀಸ್ಗಢದ ಕೋರ್ಬಾದಲ್ಲಿ ಹಸ್ದಿಯೋ ನದಿ ಉಕ್ಕಿ ಹರಿತಾ ಇದ್ದು, ದೇವ್ಪಹರಿ ಜಲಪಾತ ಬಳಿಯ ಸಣ್ಣ ದ್ವೀಪದಲ್ಲಿ 3 ಯುವಕರು ರಾತ್ರಿ ಇಡೀ ಸಿಲುಕಿಕೊಂಡು ಪರದಾಡಿದ್ದಾರೆ. ಎಸ್ಡಿಆರ್ಎಫ್ ತಂಡದ ನಿರಂತರ ಕಾರ್ಯಾಚರಣೆ ಬಳಿಕ ಅವರನ್ನ ರಕ್ಷಣೆ ಮಾಡಲಾಗಿದೆ. ಉತ್ತರ ಪ್ರದೇಶದ ಅಯೋಧ್ಯೆ, ಮಥುರಾ ಸೇರಿದಂತೆ 15 ನಗರಗಳಲ್ಲಿ ಮಳೆ ಮುಂದುವರೆದಿದೆ. ವಾರಣಾಸಿಯಲ್ಲಿ ಶಾಲೆಗಳಿಗೆ ರಜೆ ನೀಡಲಾಗಿದ್ದು, ಮಳೆಯಿಂದ ಸಂಭವಿಸಿದ ದುರಂತಗಳಿಗೆ 4 ಬಲಿಯಾಗಿದ್ದಾರೆ. ರಾಜಸ್ಥಾನದ ಅಲ್ವಾರ್ನಲ್ಲೂ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ಒಟ್ಟಾರೆ ಹವಾಮಾನ ಇಲಾಖೆ ನೀಡಿದ ಮುನ್ಸೂಚನೆಯಂತೆ ಮಳೆಯ ಆರ್ಭಟ ಮುಂದುವರಿಯಲಿದ್ದು, ಸಾರ್ವಜನಿಕರು ಅಗತ್ಯ ಮುನ್ನೆಚ್ಚರಿಕೆ ವಹಿಸಬೇಕಿದೆ. ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.